ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ಕರುನಾಡ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಗುಡಿಮಾರಮ್ಮನಹಳ್ಳಿಯ ಶಕ್ತಿಪೀಠವಾದ ಆದಿಶಕ್ತಿ ಉಮಾಮಹೇಶ್ವರಿ ಅಮ್ಮ ದೇವಸ್ಥಾನದ 49ನೇ ದಿನದ ಮಹಾಮಂಡಲ ಪೂಜೆಯು ಅತಿ ವಿಜೃಂಭಣೆಯಿಂದ ನಡೆಯಿತು. ಹಾಗೂ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ನಾನಾ ಜಿಲ್ಲೆಗಳಿಂದ ಭಕ್ತರು ಬಂದು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಕುಲ ಬಾಂಧವರು ವೇದಿಕೆಯ ವತಿಯಿಂದ ಹಾಗೂ ಶಬರಿ ಸೇವಾ ಟ್ರಸ್ಟ್ ಚಿಂತಾಮಣಿ ವತಿಯಿಂದ ಈ ದೇವಸ್ಥಾನವನ್ನು ಅತಿ ಹೆಚ್ಚು ತಮ್ಮ ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡುತ್ತಿರುವ ಸಂಚಾರಿ ಸತ್ಯ ರಾಘು ದುರ್ಗಪ್ಪ ಹಾಗೂ SV9 ಕನ್ನಡ ವಾಹಿನಿಯ ಸಂಪಾದಕರಾದ ಲಿಂಗರಾಜುರವರಿಗೆ ಕುಲ ಬಾಂಧವರು ವೇದಿಕೆ ವತಿಯಿಂದ ಹಾಗೂ ಶಬರಿ ಸೇವಾ ಟ್ರಸ್ಟ್ ವತಿಯಿಂದ ಉತ್ತಮ ಮಾಧ್ಯಮ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಕುಲ ಬಾಂಧವರು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಲೋಕೇಶ್ HB ಅಶೋಕ್ ವಾರಿ, ಕುಲ ಬಾಂಧವರು ವೇದಿಕೆ ಅಧ್ಯಕ್ಷರಾದ ಹಾಗೂ ಕಲಾವಿದ ಮುತ್ತುರಾಜ್ ಹಾಗೂ ಕುಲ ಬಾಂಧವರು ತಂಡದ ಬಂಧು ಮಿತ್ರರು ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು ಹಾಗೂ ದೇವಸ್ಥಾನದ ಟ್ರಸ್ಟಿಗಳಾದ ಶ್ರೀ ಭವ್ಯ ಅಮ್ಮ ತಾಯಿ ಅಮ್ಮನವರು ಆಶೀರ್ವಾದದೊಂದಿಗೆ ಅತಿ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಲಾಯಿತು. ಹಾಗೆ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಂಜನಗೂಡಿನ ಧೀಮಂತ ಮಹಿಳಾ ನಾಯಕರು ಸೌಭಾಗ್ಯಮ್ಮನವರು ಈಗಲೂ ಕೂಡ ಕೌನ್ಸಿಲರ್ ಆಗಿ ಕೆಲಸವನ್ನ ನಿರ್ವಹಿಸಿದಂಥ ಧೀಮಂತ ನಾಯಕಿ, ಅಲ್ಲಿ ಮುಡಿಕಟ್ಟೆಗೆ ಜಾಗವನ್ನ ಅವರ ಅವಧಿನಲ್ಲಿ ವಿಸ್ತರಣೆ ಮಾಡಿ ಸಿಗ್ನೇಚರ್ ಮಾಡಿಕೊಟ್ಟಂತ ಧೀಮಂತ ನಾಯಕಿ ಸುಕ್ಷೇತ್ರಕ್ಕೆ ಬಂದಿರ್ತಾರೆ. ಅವ್ರಿಗೊಂದು ಜೋರ ಚಪ್ಪಾಳೆ. ಹಾಗೆ ರಾಜ್ಯ ಕಂಡ ಅಪ್ರತಿಮ ಕಲಾವಿದರು, ಇವತ್ತೇನಾದರೂ ಸಮಾಜವನ್ನು ಬಾಟ ಹಾರಾಡಿದೆ ಅಂದರೆ ಮುತ್ತುರಾಜ್ ಸಾಹೇಬ್ ಅವರು ಕೂಡ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಅವರು ಕೂಡ ತುಂಬುವುದಿದೆ ಸ್ವಾಗತ. ಹಾಗೆ ಮನೆ ಮನೆಯ ನಂದಾದೀಪ, ಎಲ್ಲಿ ಕಷ್ಟ ಅಂದರೆ ಅರ್ಧರಾತ್ರಿ ಎಲ್ಲಿ ಪೊಲೀಸ್ ಸ್ಟೇಷನ್ ನಾಯಕಿ ಡಾಕ್ಟರ್ ಲಕ್ಷ್ಮೀಜಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬುವುದಿದೆ ಸ್ವಾಗತ. ಹಾಗೆ ಬ್ಯಾಟರಾಯನಪುರ ಕ್ಷೇತ್ರದ ಧೀಮಂತ ನಾಯಕರು ಕೋಮಲಾ ಮೇಡಮ್ ಅವರಿಗೂ ಸ್ವಾಗತವನ್ನು ಕೋರ್ತಾ ಸುಕ್ಷೇತ್ರದ ಟ್ರಸ್ಟಿನ ಪರವಾಗಿ ಎಲ್ಲರಿಗೂ ಒಂದು ಮಾಲಾರ್ಪಣೆ ಸನ್ಮಾನದ ಕಾರ್ಯಕ್ರಮ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ನಮ್ಮ ನಡೆದಾಡುವ ದೇವತೆ ಭವ್ಯತಾಯಿ ಅಮ್ಮನವರಿಗೆ ನಮ್ಮ ಸಮಗ್ರ ಸೃಷ್ಟಿ ಕನ್ನಡ ವಾರ ಪತ್ರಿಕೆ STV9 ಮಾಧ್ಯಮ ಮಿತ್ರರಿಂದ ಉತ್ತಮ ಧಾರ್ಮಿಕ ರತ್ನ ಪ್ರಶಸ್ತಿಯನ್ನು ನೀಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಮಾಧ್ಯಮ ಮಿತ್ರರಿಂದ ಜೋರು ಚಪ್ಪಾಳೆ. ಹಾಗೆ ಈ ಒಂದು ಶಕ್ತಿಪೀಠದ ಬಗ್ಗೆ ಅವ್ರು ಇಟ್ಟಿರ್ತಕ್ಕಂಥ ಗೌರವಕ್ಕೆ ಭಗವತಿ ಅವರನ್ನು ಉತ್ತಮ ತುದಿಗೆ ತಗೊಂಡು ಹೋಗಲಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಾಧ್ಯಮ ಮಿತ್ರರು 3 ಜನರಿಗೂ ತುಂಬ ಹೃದಯದ ಧನ್ಯವಾದಗಳು. ಸುಕ್ಷೇತ್ರ ಗುಡ್ಡೆಮಾರನಹಳ್ಳಿಯ ನಡೆದಾಡುವ ದೇವತೆ ಭವ್ಯತಾಯಿ ಅಮ್ಮನವರಿಗೆ ನಮ್ಮ ಚಿಂತಾಮಣಿಯ ಸೇವಾ ಟ್ರಸ್ಟ್ ಶಬರಿ ಜನ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಅಭಿನಂದನಾ ಕಾರ್ಯಕ್ರಮ. ಸುಕ್ಷೇತ್ರದಲ್ಲಿ ಭವ್ಯತಾಯಿ ಅಮ್ಮನವರಿಗೆ ನಮ್ಮ ಶಬರಿಯವರು ಒಂದು ಅಭಿನಂದನೆಯನ್ನು ಸಲ್ಲಿಸಿರ್ತಾರೆ. ಸರ್ವ ಸನ್ಮಂಗಳವನ್ನು ಇಡೀ ಮನುಕುಲಕ್ಕೆ ನೀಡಿ ಭಗವತಿ ಅಂತ ಹೇಳ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ.
ಇದೇ ಸಂದರ್ಭದಲ್ಲಿ ASLI9 ಕನ್ನಡ ಹಾಗೂ ಸಮಗ್ರ ದೃಷ್ಟಿ ಪತ್ರಿಕೆ ವತಿಯಿಂದ ಶ್ರೀ ತಾಯಿ ಭವ್ಯಮ್ಮನವರಿಗೆ ಅತ್ಯುತ್ತಮ ಧಾರ್ಮಿಕ ಪ್ರಶಸ್ತಿ ನೀಡಿ ಕುಲಬಾಂಧವರು ವೇದಿಕೆಯ ರಾಜ್ಯಾಧ್ಯಕ್ಷರಾದ ಲೋಕೇಶ್ ರವರಿಗೆ ಅತ್ಯುತ್ತಮ ಸಮಾಜ ಸೇವಾ ಪ್ರಶಸ್ತಿ ಹಾಗೂ ದೇವಸ್ಥಾನದ ಅರ್ಚಕರಾದ ಗೋಪಿನಾಥ್ ವರೆಗೂ ಸಹ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ವರದಿ ಎಸ್ ರಮೇಶ್ ಬರೆಕ್ಲಿ, ಕಿರಗಂದೂರು, ಮಂಡ್ಯ. ಅಮ್ಮ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಅಮ್ಮ? ಮಧುಮಾಲತಿ ಅಂತ. ಯಾವ ಊರಮ್ಮ? ಸರ್ ನಾವು ಭದ್ರಾವತಿಯಿಂದ ಬಂದಿರೋದು ಸರ್. ಭದ್ರಾವತಿಯಿಂದ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಮ್ಮ? ಈಗ 1 ವರ್ಷ ಆಯಿತು. ಅಂದರೆ ಈಗ ಲಾಸ್ಟ್ ಟೈಮ್ ಪೂಜೆ ಇದ್ದಾಗ ಬಂದು ಈ ತಾಯಿಗೊಂದು ಹೇಳ್ಕೊಂಡು ಹೋಗಿದ್ದೆ, ಅದು ನೆರವೇರ್ತು. ಹಂಗಾಗಿ ತದನಂತರ ಬರ್ತೀನಿ, ಇನ್ನು ಮುಂದೆ ಬರಬೇಕು. ಬರ್ತೀರಾ? ಎಲ್ಲ ಭಕ್ತಾದಿಗಳಿಗೂ ಬರೋಕ್ಕೆ ಕೇಳ್ಕೊತೀನಿ. ತಾಯಿ ನಮಗೆ ತುಂಬ ಚೆನ್ನಾಗಾಗುತ್ತೆ. ಅಮ್ಮ ನಿಮಗೆ ಇಲ್ಲಿ ಬಂದು ಆದಮೇಲೆ ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ನಿಮಗೆ ಕೆಲಸ ಆಯಿತು? ತಿಂಗಳು ಹೋಗೇ ಇಲ್ಲ ಸರ್. ಅಂದರೆ ಎಜುಕೇಷನ್ ಬಗ್ಗೆ ಕೇಳ್ಕೊಂಡು ಹೋಗಿದ್ದೆ, ತುಂಬ ಚೆನ್ನಾಗಾಯಿತು. ಅಷ್ಟೆಲ್ಲ ಪರಿಹಾರ ಆಗಿದೆ. ಓಕೆ ಥ್ಯಾಂಕ್ ಯು ಅಮ್ಮ. ಒಬ್ಬರೇ ಇಲ್ಲ ಬನ್ನಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ಶಿವಶಂಕರ್ ಅಂತ. ಯಾವರು ಸರ್? ಶಿವಮೊಗ್ಗ ಜಿಲ್ಲೆ ಭದ್ರಾವತಿ. ಸರ್ ಈ ತಾಯಿ ಸನ್ನಿಧಾನಕ್ಕೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇದೇ ಪ್ರಥಮವಾಗಿ ಬರ್ತಾ ಇದ್ದೀನಿ. ನಮ್ಮ ಸಿಸ್ಟ್ರು ಓದ್ಸತಿ ಬಂದೋಗಿದ್ರು. ಇದೇ ಪ್ರಥಮವಾಗಿ ತಾಯಿ ಸ್ಥಾನಕ್ಕೆ ಬರ್ತಾ ಇದ್ದೀನಿ. ಏನೋ ಒಂದು ಅಂದ್ಕೊಂಡಿದ್ರು, ದಿವ್ಯ ಸ್ಥಳ ಅಂತ ಹೇಳಿದ್ರು. ಹಾಗಾಗಿ ಪ್ರಥಮವಾಗಿ ತಾಯಿ ಸ್ಥಳಕ್ಕೆ ಬಂದಿದ್ದೀನಿ, ಸನ್ನಿಧಿಗೆ. ಎಲ್ಲ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ. ದೇವಸ್ಥಾನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಭವ್ಯ ತಾಯಿ ಅಮ್ಮನವರು ನಮ್ಮ ದಲಿತ ಸಮಾಜದ ಇದಕ್ಕೆ ಬಂದು ಕರೆದಿದ್ರು ನಮಗೆ ಲಾಸ್ಟ್ ಟೈಮು ಜಾತ್ರೆ ಆದಾಗ. ಆ ಒಂದು ಕಾರಣದಲ್ಲಿ ಬರೋಕ್ಕಾಗಲಿಲ್ಲ, ಅನಿವಾರ್ಯ ಕಾರಣ. ಹಾಗಾಗಿ ಇವತ್ತು ಈ ಒಂದು ಸನ್ನಿಧಿಗೆ ಬಂದಿದ್ದೀವಿ. ಅಂದರೆ ಈ ಸ್ಥಳಕ್ಕೆ ಈ ತಾಯಿನ ನಂಬಿ ಬಂದರೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಒಳ್ಳೇದಾಗೇ ಆಗುತ್ತೆ ಸರ್. ಯಾಕಂದರೆ ಕಾರಣ, ನಮ್ಮ ಸಹೋದರಿ ಹಿಂದಿನ ಸತಿ ಬಂದಾಗ ಅವ್ರು ಏನೋ ಒಂದು ಬೇಡ್ಕೊ ಬಂದಿದ್ರು. ಇದು 100% ನಡೆದಿದೆ. ಹಾಗಾಗಿ ಈ ಸ್ಥಳದ ಮಹಿಮೆ ಭಾಳ ತುಂಬ ಇದೆ. ಹಾಗಾಗಿ ಈ ತಾಯಿ ಮಡಿಲಿಗೆ ನಾನು ಬಂದಿದ್ದೀನಿ. ನನ್ನ ಕಷ್ಟ ಕಾರ್ಪಣ್ಯಗಳನ್ನು ತಾಯಿ ಮಡಿಲಿಗೆ ಹಾಕಿ ಹೋಗ್ತೀನಿ. ಇದರಿಂದ ಬಗೆಹರಿಸ್ತಾರೆ ಅಂತ ನಂಬಿಕೆ ನನಗಿದೆ, ಖಂಡಿತ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ಸರ್ ನಮಸ್ತೆ. ತಮ್ಮ ಹೆಸರು? ಅಂಜನ್ ಮೂರ್ತಿ ಅಂತ. ಯಾವರು ಸರ್? ದಾಸರಹಳ್ಳಿ, ಬೆಂಗಳೂರಿಂದ. ಹಾಗಾಗಿ ಈ ಒಂದು ಸ್ಥಳದ ಸರ್ ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ಸರ್? ಸರ್ ನಾನೀಗ ಪ್ರಪ್ರಥಮವಾಗಿ ನಾನು ಬಂದಿದ್ದೀನಿ. ಹಾಗಾಗಿ ನಾನು ಈ ಭಾಗದಲ್ಲಿ ದೇವಸ್ಥಾನ ಹೇಗಿದೆಯೋ ಏನೋ ಅನ್ನೋ ಒಂದು ಸಣ್ಣ ಮನೋಭಾವನೆಯಿಂದ ಬಂದಿದ್ದೆ. ಆದರೆ ಇಲ್ಲಿ ಬಂದಾದ ನಂತರ ನನಗೆ ಭಾಳ ಖುಷಿ ಅನಿಸ್ತು. ಈಗ ತಾನೇ ನಮ್ಮ ಸಹೋದರಿ ಮಾತಾಡಿದ್ರು, ಅವರು ಸಮಸ್ಯೆನ 1 ತಿಂಗಳಲ್ಲಿ
ತಾಯಿ ಬಗೆಹರಿಸ್ಕೊಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಆದರೆ ಅವರಲ್ಲಿ ಅವ್ರು ಮಾತಾಡಿದಂಥ ರೀತಿ ಮತ್ತೆ ಭಾವನಾತ್ಮಕವಾಗಿ ಅವ್ರು ಮಾತಾಡಿದ್ರು. ಆಗಿರ್ಬೇಕಾದ್ರೆ ಭಾವುಕವಾಗಿ ಅವರು ನೇರವಾಗಿ ಅಳೋ ಮುಖೇನೆ ಹೇಳಿದ್ರು. ಆಗಿರ್ಬೇಕಾದ್ರೆ ತಾಯಿಲಿ ಎಷ್ಟು ಶಕ್ತಿ ಇದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅವರ ಭಾವನೆಯಿಂದ ನಮ್ಗೆ ಗೊತ್ತಾಯಿತು. ಹಾಗಾಗಿ ಇಂಥ ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಿರತಕ್ಕಂಥವ್ರು ನಮ್ಮೆಲ್ಲರ ಸೌಭಾಗ್ಯ. ಹಾಗಾಗಿ ಈ ಒಂದು ಕ್ಷೇತ್ರ ಮುಂದಿನ ದಿನದಲ್ಲಿ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ರೀತಿ ಹೆಸರಾಗಲಿ ಅಂತ ನಾನು ಕೂಡ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಸ್ತೀನಿ. ಹಾಗಾಗಿ ಈ ಜಾಗ ಮತ್ತು ಈ ಒಂದು ಪರಿಸ್ಥಿತಿ ವಾತಾವರಣ ಭಾಳ ಚೆನ್ನಾಗಿದೆ. ಒಳ್ಳೆ ಸೂಕ್ತವಾಗಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಸುಂದರವಾಗಿ ಕಟ್ಟಿದ್ದಾರೆ. ಹಾಗಾಗಿ ಇಡೀ ಕರ್ನಾಟಕದ ಇರ್ತಕ್ಕಂಥ ಎಲ್ಲ ಭಕ್ತ ಬಾಂಧವರು ಹೆಚ್ಚಿನ ರೀತಿ ಆಗಮಿಸಿ ತಾಯಿ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. ನಮಸ್ಕಾರ. ನಾನು ಈ ಕ್ಷೇತ್ರಕ್ಕೆ ಬರೋಕ್ಕೆ ಮುಖ್ಯ ಕಾರಣ ನಮ್ಮ ಮಂಡ್ಯ ಲೋಕೇಶ್ ಜಿ ಅವರು ಹಾಗೂ ನಮ್ಮೆಲ್ಲ ಸದಸ್ಯರು. ನಾವು ಯುವ ವೇದಿಕೆ ಅಂತ ಹೇಳ್ಬಿಟ್ಟು ಒಂದು ತಂಡನ ಕಟ್ಕೊಂಡಿದ್ದೀವಿ. ಹಾಗಾಗಿ ನಮ್ಮನ್ನು ಕೂಡ ಅವರು ಲೋಕೇಶ್ ಜಿ ಅವರು ಇಲ್ಲಿಗೆ ಆಗಮಿಸೋಕ್ಕೆ ಹೇಳಿದ್ರು ನಮಗೆ. ನಾವು ಇಲ್ಲಿಗೆ ಬಂದಾಗ ನೋಡಿದಾಗ ನಮಗೇನೋ ಈ ಕ್ಷೇತ್ರಕ್ಕೆ ನಾನು ಕಾಲಿಟ್ಟಾಗ ಏನೋ ಒಂದು ವಿಸ್ಮಯ, ಅಂದರೆ ಇಲ್ಲೇನೋ ಒಂದು ಪವಾಡ ನಡೆಯುತ್ತೆ ಅನ್ನೋ ಒಂದು ಮನೋಭಾವನೆ ನನ್ನಲ್ಲಿ ಹುಟ್ಟಿತು. ಯಾಕೆ ಅಂತಂದರೆ ನಮ್ಗೆ ಯಾರೂ ಇದನ್ನು ಹೇಳ್ಕೊಟ್ಟಾರಲ್ಲ. ಇಲ್ಲಿ ಬಂದಾಗ ನನಗೆ ಏನೋ ಒಂದು ಶಕ್ತಿ ಐತೆ ಅನ್ನೋ ಒಂದು ಮನಸ್ಥಿತಿ ನನಗೆ ಅರ್ಥ ಆಯಿತು. ನಾನು ಕೂಡ ಪ್ರಥಮ ಬಾರಿಗೆ ಬಂದಿದ್ದೀನಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಕೂಡ ನಾವು ನಮ್ಮ ಕಷ್ಟ ಕಾರ್ಪಣ್ಯನ ತಾಯಿ ಮಡಿಲಿಗೆ ನಾವು ಕೂಡ ಹಾಕ್ಬಿಟ್ಟು ಹೋಗ್ತೀವಿ. ಮುಂದಿನ ದಿನಗಳಲ್ಲಿ ಒಳ್ಳೇದಾಗೇ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯಲ್ಲಿ ನಾವು ಕೂಡ ಬಂದಿದ್ದೀವಿ. ಯಾಕೆಂದರೆ ಇವತ್ತು ಸಾಕಷ್ಟು ನೊಂದಂಥ ಜೀವಿಗಳು ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರ ತುಂಬ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹಾರೈಸ್ತಾ ಇದ್ದೀನಿ. ತುಂಬ ಚಿರಪರಿಚಿತರು ಮತ್ತು ಇಂಥ ವಿಚಾರ ತುಂಬ ಅನುಭವಿಗಳು ಅಂತಲೇ ಹೇಳಬೇಕು. ಸರ್, ತಮ್ಮ ಅನುಭವದ ಪ್ರಕಾರ ಈ ಕ್ಷೇತ್ರದ ಬಗ್ಗೆ ದಯಮಾಡಿ ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ಸರ್. ಮೊದಲಿಗೆ ಕಾವೇರಿ ಗರ್ಜನೆ ಏನಂದರೆ, ಕಾವೇರಿ ಅಂದರೆ ಪಾಪ್ಯುಲರ್, ಇಡೀ ವರ್ಲ್ಡಲ್ಲಿ ಆ ನೇಮು ರಾರಾಜಿಸುವಂಥ ಅದ್ಭುತವಾದ ಒಂದು ವಾಹಿನಿಗೆ ಹೆಸರಿಟ್ಟಿರ್ತೀರ. ಆ ವಾಹಿನಿಯ ಸಂಪಾದಕನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ಪುಣ್ಯ ಕ್ಷೇತ್ರದ ಬಗ್ಗೆ ಹೇಳಬೇಕಂದ್ರೆ ಅನನ್ಯ ಅದ್ಭುತ. ನಡೆದಾಡುವ ಭಗವತಿ ಭವ್ಯ ತಾಯಮ್ಮ ಅಂತಲೇ ನಾನು ಅವ್ರನ್ನ ಸಂಬೋಧನೆಯಿಂದ ಕರಿತೀನಿ. ನಾನು ಕಂಡಂತೆ ಭವ್ಯ ತಾಯಮ್ಮನವರನ್ನು ಒಂದು ವಧುವರರ ಕಾರ್ಯಕ್ರಮಕ್ಕೆ ಗುಲ್ಬರ್ಗಕ್ಕೆ ಹೋಗಿದ್ವಿ. ಅಲ್ಲಿ ನಡೆದಂಥ ಒಂದು ನೈಜ ಘಟನೆ, ಈ ಮಹಾತಾಯಿ ಕ್ಷೇತ್ರದ ಒಬ್ಬ ಆತ್ಮೀಯ ಬಂಧುವಿನ ಮಗು ಡಿಲಿವರಿ ಸಂದರ್ಭ. ಆ ಮಗು ಡಿಲಿವರಿನೇ ಆಗಲ್ಲ ಅಂತ ಡಾಕ್ಟರ್ ರಿಪೋರ್ಟ್ ಕೊಡ್ತಿದ್ದಾರೆ. ಭವ್ಯ ಅಮ್ಮನಿಗೆ 108 ಫೋನ್ ಬರ್ತಿದೆ, ನಮಗೆ ಫಂಕ್ಷನ್ ಇರೋಕ್ಕೆ ಕೂಡ ಸಮಯ ಕೊಡ್ತಾ ಇಲ್ಲ ಅವರು. ಆಗ ಭಗವತಿ ಹತ್ರ ಭವ್ಯಮ್ಮ ನಿರ್ಮಲ ಮನಸ್ಸಿಂದ ಪ್ರೇಯರ್ ಮಾಡಿದಾಗ ಆ ಮಗು ಯಾವುದೇ ಸಮಸ್ಯೆ ಇಲ್ಲದೆ ಡೆಲಿವರಿ ಆಗಿ ಆ ಮಗುವನ್ನು ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಒಂದು ಬೆಡ್ಡನ್ನು ಅರೇಂಜ್ ಮಾಡಿ ಕೊಟ್ಟಂಥ ವಿಸ್ಮಯ ಅಂದರೆ ಭಗವತಿ ದಿವ್ಯ ದೇವಸ್ಥಾನ ಶಕ್ತಿಪೀಠ ಶ್ರೀ ಮಹಾತಾಯಿ ಆದಿಶಕ್ತಿ ಮಹೇಶ್ವರಿ ಅಮ್ಮ. ಅದರೊಟ್ಟಿಗೆ ಮಂತ್ರದೇವತೆ ದುರ್ಗಾ ಪರಮೇಶ್ವರಿ, ಮನುಕುಲ ಕೇಳಿದ್ದೆಲ್ಲವನ್ನು ಕೊಡುವಂಥ ಸುಕ್ಷೇತ್ರ ಗುಡ್ಡೆಮಾರನಹಳ್ಳಿ ಆದಿಶಕ್ತಿ ಶಕ್ತಿಪೀಠ. ಹಲವಾರು ವಿಸ್ಮಯಗಳನ್ನು ನಮ್ಮ ಕಣ್ಮುಂದೆ ಕೂಡ ನಾವು ನೋಡಿರ್ತೀವಿ. ಎಲ್ಲೋ ಮಂತ್ರದೇವತೆ ಇರ್ತಕ್ಕಂಥದ್ದು ಮಲೆನಾಡಿನಲ್ಲಿ ಅಂತ ಕೇಳಿದ್ವಿ. ಆ ಮಲೆನಾಡಿನಿಂದ ಬಂದು ಈ ಒಂದು ರಾಮನಗರ ರೇಷ್ಮೆ ನಾಡಲ್ಲಿ ನೆಲೆಸಿದ್ದಾಳೆ ಭಗವತಿ ಅಂದರೆ ಈ ಜಿಲ್ಲೆಯ ಜನ ಪುನೀತರು. ಯಾಕಂದರೆ ಹಲವಾರು ರಾಜಕೀಯದವರು ಇರ್ಬೋದು. ಸರ್, ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ಯಾವ ಮಾರ್ಗವಾಗಿ ಬರ್ಬೋದು ಸರ್ ಇಲ್ಲಿಗೆ? ಸರ್, ಈ ಕ್ಷೇತ್ರಕ್ಕೆ ಬರಬೇಕು ಅಂದರೆ ಸೋಲೂರಿಂದ ಬರ್ಬೋದು, 2 ಕಿಲೋಮೀಟರ್ ದೇವಸ್ಥಾನ. ಅದು ಕೂಡ ಮಾಗಡಿ ತಾಲೂಕು ಸೋಲೂರು ಹೋಬಳಿ. ಅಲ್ಲಿಂದ ಬಂದರೆ ಗುಡ್ಡೆಮಾರನಹಳ್ಳಿಯಿಂದ ಕೂಡ 2 ಕಿಲೋಮೀಟರ್ ಅಂತರ ಗೊಲ್ಲಹಳ್ಳಿ. ಆ ಗೊಲ್ಲಹಳ್ಳಿ ಹಾಕಿಂದ ಒಳಗಡೆ ಬಂದರೆ ಸುಕ್ಷೇತ್ರಕ್ಕೆ ಬರುತ್ತೆ. ಪುಣ್ಯಭೂಮಿ ಸರ್. ನಾವು ಕಂಡದ್ದನ್ನೆಲ್ಲ ಕೇಳದ್ದನ್ನೆಲ್ಲ ಕೊಡುವಂಥ ಅಭಯದಾತೆ ಧೀಮಂತ. ಸರ್, ನಿಮಗೆ ತಿಳಿದಿರುವ ಹಾಗೆ ಇಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ಹೊತ್ಕೊಂಡು ಬಂದಿದ್ದಾರೆ ಭಕ್ತಾದಿಗಳಿಗೆ ಆ ತಾಯಿ ಎಷ್ಟರ ಮಟ್ಟಿಗೆ ಒಂದು ಫಲಿತಾಂಶ ಕೊಟ್ಟಿದ್ದಾಳೆ? ಹೇಗೆಂದರೆ ಈಗ ಅತಿ ಹೆಚ್ಚು ಜನ ಬಂದಿರತಕ್ಕಂಥದ್ದು ಗಂಡ ಹೆಂಡತಿ ಸಮಸ್ಯೆ, ಹೊಂದಾಣಿಕೆ ಇಲ್ಲ, ಅಪ್ಪ ಅಮ್ಮ ಸಮಸ್ಯೆ, ಜೊತೆಗೆ ಏನು ವ್ಯಾಜ್ಯ. ಎಲ್ಲರೂ ಬಂದು ಮನೆಯಲ್ಲಿ ಎಲ್ಲರೂ ಮನುಕುಲದಲ್ಲಿ ಬರ್ತಕ್ಕಂಥದ್ದೇ ಆಸ್ತಿ ವಿವಾದ, ಅಣ್ಣ ತಮ್ಮಂದಿರ ವಿವಾದ. ಅಂಥ ಒಂದು ಆಸ್ತಿ ವಿವಾದವನ್ನು ಯಾವುದೇ ಕಷ್ಟವಿಲ್ಲದೆ ಬಗೆಹರಿಸಿದಂಥ ಒಂದು ಪವಿತ್ರ ಕ್ಷೇತ್ರ ಅಂದರೆ ಗುಡ್ಡೆಮಾರನಹಳ್ಳಿಯ ಆದಿಶಕ್ತಿ ಮಹೇಶ್ವರಿ ಅಮ್ಮನ ಕ್ಷೇತ್ರ. ಹಾಗೆ ಎಷ್ಟೋ ಜನ ಡ್ರೈವರ್ಸ್ ಹಂತಕ್ಕೆ ಹೋಗಿರ್ತಕ್ಕಂಥ ಫ್ಯಾಮಿಲಿಯನ್ನು ಒಟ್ಟುಗೂಡಿಸಿ ಅವರನ್ನು ಒಂದು ಸಮೃದ್ಧಿಯಾದ ಹಾಲಿನಂಥ ನಿರ್ಮಲ ಸಂಸಾರಕ್ಕೆ ತಗೊಂಡು ಹೋಗುವಂಥ ಒಂದು ಶಕ್ತಿ ಈ ಭಗವತಿ ಕ್ಷೇತ್ರಕ್ಕಿದೆ. ಹಲವಾರು ನಿದರ್ಶನಗಳು ಸಿಗ್ತಾ ಹೋಗ್ತವೆ. ನಾವೆಷ್ಟು ಹುಡುಕ್ತೀವಿ ಅಷ್ಟು ಅವನಾವರಣ ಆಗ್ತಾ ಹೋಗುವಂಥ ಪುಣ್ಯಕ್ಷೇತ್ರ ಈ ಭಗವತಿ ಆದಿಶಕ್ತಿ ಮಹೇಶ್ವರಿ ಕ್ಷೇತ್ರ. ಈ ಒಂದು ಕ್ಷೇತ್ರ ದರ್ಶನಕ್ಕೆ ನಮ್ಮ ಹಿರಿಯರು ಆರ್ ಜಯರಾಮ್ಜಿಯವರು, ಮಂಡ್ಯ ರಾಜ್ಯ ಕಂಡ ಅಪ್ರಥಮ ಹಿರಿಯ ಸಲಹಾಗಾರರು, ಹಾಗೆ ಏನು ನಮ್ಮ ಒಂದು ಯುವ ಚೇತನ ಅಂದರೆ ಅಂಜನ್ ಮೂರ್ತಿ ಸರ್,
ಅವರು ದಾಸರಳ್ಳಿ ಭಾಗದ ಧೀಮಂತ ಯುವ ನಾಯಕರು ಅದು ತಪ್ಪಾಗಲಾರದು. ಹಲವಾರು ಸಾಮಾಜಿಕವಾದ ಕಾರ್ಯಕ್ರಮಗಳನ್ನು ಮಾಡಿ ಸಮುದಾಯನ ಮುಂದೆ ತಗೊಂಡೋಗ್ಲಿಕ್ಕೆ ಧೀಮಂತರು ಅವರು ಕೂಡ ಇದ್ದಾರೆ. ಪ್ರೀತಿಯ ರಂಗಣ್ಣವ್ರು ಮಾತಾಡಿದ್ರು, ಅವರು ಕೂಡ ಇದ್ದಾರೆ. ನಮ್ಮ ಕೃಷ್ಣಮೂರ್ತಿ ಸರ್ ಯುವ ನಾಯಕರ ಅಧ್ಯಕ್ಷರು, ಹಾಗೆ ಮಂಡ್ಯದ ಯುವ ನಾಯಕ ರವಿ ಸರ್ ಇದ್ದಾರೆ. ಭದ್ರಾವತಿಯ 2 ನಕ್ಷತ್ರಗಳು ಶಿವಶಂಕರ್ ಜಿ ಮಹೇಶ್ ರವರು, ಧೀಮಂತರು ಒಲುಮೆಯ ದಯಾನಂದ್ ಸರ್ ಅವರು, ಹಾಗೆ ಎಲ್ಲನೂ ಮೆಚ್ಚುವಂಥ ಗಂಡು ಮೆಟ್ಟಿನ ನಾಡಿಂದ ಬಂದಿದ್ದಾರೆ ಈ ಒಂದು ಪುಣ್ಯ ಭೂಮಿಗೆ. ಚಿತ್ರದುರ್ಗದ ಧೀಮಂತ ನಾಯಕರು ರಾಜು ಜಡೆಕುಂಟೆ, ಹಾಗೆ ನಮ್ಮ ಸಮಾಜ ಅಂದರೆ ಹೃದಯವನ್ನೇ ಮಿಡಿಯುವಂಥ ಧೀಮಂತ ನಾಯಕರು ಆನಂದಣ್ಣ ಶ್ರವಣಬೆಳಗೊಳದಿಂದ ಈ ಕ್ಷೇತ್ರ ದರ್ಶನಕ್ಕೆ ಬಂದಿದ್ದಾರೆ. ಭಗವತಿ ಹತ್ರ ಅವರು ಮುಳ್ಕಟ್ಟಮ್ಮ ದೇವಿಯ ಒಂದು ಪರಮ ಭಕ್ತರು. ಆ ಭಗವತಿಯ ದರ್ಶನ ಮಾಡಲಿಕ್ಕೆ ಇಡೀ ಮನುಕುಲವೇ ಈ ಒಂದು ಕ್ಷೇತ್ರಕ್ಕೆ ದಂಡೋಪಾದಿಯಾಗಿ ಲಕ್ಷೋಪರಾತಿಯಾಗಿ ಬರಲಿ. ಅಂಜನಮೂರ್ತಿ ಸರ್ ಹೇಳಿದರು, ಇಡೀ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪ್ರಖ್ಯಾತಿ ಆಗಲಿ, ಎಲ್ಲ ಮನುಕುಲದವರ ಕಷ್ಟವನ್ನು ಬಗೆಹರಿಸುವ ಪುಣ್ಯಭೂಮಿ ಜಗನ್ಮಾತೆ ಆದಿಶಕ್ತಿ ಮಹೇಶ್ವರಿ ಅಮ್ಮನಿಗೆ ವಂದಿಸುತ್ತಾ ನಮಗಿಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಏನು ಮಾಧ್ಯಮ ಮಿತ್ರರಿಗೂ ಕೂಡ ಸರ್ವ ಸನ್ಮಂಗಳ ಪ್ರಾಪ್ತಿಯಾಗಲಿ. ಸರ್ವಜನ ಸುಖಿನೋ ಭವಂತು. ಧನ್ಯವಾದಗಳು. ಖಂಡಿತವಾಗ್ಲೂ ಸಮಾಜಕ್ಕಾಗಿ ಒಂದು ಒಳ್ಳೆ ಸೇವೆಯನ್ನು ಮಾಡ್ತಾ ಇದ್ದೀರಾ ಮತ್ತು ಮನುಕುಲಕ್ಕೆ ಏನೇನು ನಡೀತಾ ಇದೆ ಅನ್ನುವಂಥದ್ದನ್ನು ತಾವು ತಿಳಿಸ್ಕೊಡ್ತಾ ಇದ್ದೀರಾ. ಈ ಕಾವೇರಿ ಗರ್ಜನೆ ಅನ್ನುವಂತಹ ನ್ಯೂಸ್ ಚಾನೆಲ್ ಏನಿದೆ, ಇದು ಸತತ ಕಾಲದಲ್ಲಿ ಯಶಸ್ಸನ್ನು ಹೊಂದಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ತಾಯಿ ಉಮಾಮಹೇಶ್ವರಿಯಲ್ಲಿ ನಾನು ಸಹಿತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇದು ನಿರಂತರವಾಗಿ ನಿಮ್ಮ ಪಯಣ ಹೀಗೆ ಸಾಗ್ತಾ ಇರಲಿ. ದಿನೇ ದಿನೇ ಯಶಸ್ಸು ಅಭಿವೃದ್ಧಿ ನಿಮ್ಮದಾಗಿರಲಿ ಅಪ್ಪ. ತುಂಬ ಧನ್ಯವಾದಗಳು.